ಮಾಡ್ದಂಗೆ MB ಪಾಟೀಲ್ ಹೇಳ್ದಂಗೆ ಅವರ ಸ್ಮರಣೆ ನಮ್ಮ ಕರ್ನಾಟಕದವ್ರ ಹತ್ರ ಇರಬೇಕು. ಅಲ್ಲೇ ಯಾವುದೋ ಒಂದು ಕಟ್ಟಡಕ್ಕೆ ನಾಮಕರಣ ಮಾಡೋದು ಅದು ಇಂಥವು ಬಿಟ್ಟು ನಾವು ಒಂದು ಯಾವುದಾದ್ರೂ ಇಂಪಾರ್ಟೆಂಟ್ ಕ್ಯಾನಲ್ಗೆ ಅವರ ಹೆಸರನ್ನು ಇಟ್ಟರೆ ಅದು ಸೂಕ್ತ ಆದೀತೇನೋ ಅಂಥೇಳಿ ಮಾನ್ಯ ನೀರಾವರಿ ಸಚಿವರಿಗೆ DCM ಅವ್ರಿಗೂ ಸಹಿತ ನಾವು ಸಜೆಸ್ಟ್ ಮಾಡ್ತೀವಿ. ಆ ಚರ್ಚೆಯನ್ನು ಮತ್ತೆ ನಾವು ಮಾಡಿ ಇದು ಮಾಡೋಣ. ಮತ್ತೊಮ್ಮೆ ಫಾಲಿ ನಾರಿಮನ್ ಅವರು ರಾಷ್ಟ್ರದ ಒಬ್ಬ ಅತ್ಯಂತ ದೊಡ್ಡ ನ್ಯಾಯವಾದಿ, ಜೂರಿಸ್ಟ್. ಹಿ ಈಸ್ ಮೋರ್ ಎ ಜೂರಿಸ್ಟ್ ದ್ಯಾನ್ ಜಸ್ಟ್ ಅನ್ ಅಡ್ವೊಕೇಟ್. ಅವರಿಗೆ ಸಿಕ್ಕಂಥ ಪದ್ಮವಿಭೂಷಣ ಯಾವುದೇ ಪದ್ಮ ಅವಾರ್ಡ್ಸ್ ಇರಲಿ, ಅದಕ್ಕಿಂತ ಹೆಚ್ಚು ಅವರು ಎತ್ತರದಲ್ಲಿದ್ದಂಥವರು. ಅವರನ್ನು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಮೂಲಕ ಗೌರವ ಸಲ್ಲಿಸಿ ನನ್ನ ಮಾತನ್ನು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ದೇಶದ ಹಿರಿಯ ನ್ಯಾಯವಾದಿಯಾಗಿದ್ದ ಫಾಲಿ ಎಸ್ ನಾರಿಮನ್ ಅವರ ನಿಧನಕ್ಕೆ ತಾವೇನು ಸಂತಾಪ ಸೂಚನೆ ಇಲ್ಲಿ ಪ್ರಸ್ತಾಪ ಮಾಡಿದ ಅದಕ್ಕೆ ಪೂರ್ಣ ಬೆಂಬಲ ಕೊಡ್ತಾ, ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು, ಬಸವರಾಜ ಬೊಮ್ಮಾಯಿ ಅವರು, MB ಪಾಟೀಲ್ ಅವರು, HK ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಮೊನ್ನೆ ಸಭಾಧ್ಯಕ್ಷರೇ, ಈ ದೇಶದ ಬಹಳ ಉತ್ತಮ ಮೇಲ್ಪಂಕ್ತಿಯ ನ್ಯಾಯವಾದಿಗಳು ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಸದ್ಯಕ್ಕೆ ಒಂದು ನಾನಿ ಪಾಲ್ಕಿವಾಲ್, ಸೋಲಿ ಸೊರಾಬ್ಜಿ, ನಾರಿಮನ್ ಅವರು, ಮತ್ತೆ ಇನ್ನು ಅನೇಕರಿದ್ದಾರೆ. ನಾರಿಮನ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಬಿಫೋರ್ ದ ಮೆಮೊರಿ ಫೇಡ್ಸ್ ಅವೇ ಅಂತ. ಬಹಳ ಒಂದು ಒಳ್ಳೆ ಟೈಟಲ್ ಅದು. ಪ್ರಾಯಶಃ AK ಸುಬ್ಬಯ್ಯನವ್ರದ್ದು ಒಂದು ಪುಸ್ತಕ ಇದೆ, ನೆನಪುಗಳು ಮಾಸುವ ಮುನ್ನ ಅಂತ. ಇದು ಅದು ಒಂದೇ ತರ ಇದೆ. ಆ ಪುಸ್ತಕ ಓದಿದ್ದೀನಿ. ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಬಹಳ ಹತ್ತಿರದಿಂದ ಅವ್ರನ್ನ ನೋಡುವ ಅವಕಾಶ ನಂದಾಗಿತ್ತು. ಅವ್ರ ಮನೆಗೆ ಹೋಗಿದ್ದೀನಿ. ನಾರಿಮನ್ ಅಂತಂದ್ರೆ ಆ ಕೋರ್ಟ್ ಅಲ್ಲಿ ಅವರು ಹಿ ವಾಸ್ ಕಮಾಂಡಿಂಗ್ ದಟ್ ರೆಸ್ಪೆಕ್ಟ್. ಇನ್ಫ್ಯಾಕ್ಟ್ HK ಪಾಟೀಲ್ ಹೇಳಿದಂಗೆ ನಾವು ಜಡ್ಜ್ಗೆ ಹೆದರಕ್ಕಿಂತ ಜಾಸ್ತಿ ನಾರಿಮನ್ ಅವ್ರಿಗೆ ಹೆದರ್ತಾ ಇದ್ವು ನಾವು. ಅವರು ಮಾತಾಡ್ತಾ ಇದ್ದ ರೀತಿ, ಅವ್ರು ಕೇಳ್ತಾ ಇದ್ದಿದ್ದ ರೀತಿ. ಅಂಡ್ ಬೊಮ್ಮಾಯಿ ಅವರು ಹೇಳಿದಂಗೆ ಅವರು ಹೇಳಿದ್ದು ನಾವು ಮಾಡಿದಾಗ, ಅವ್ರು ಮಾಡಿದಾಗ ಫಸ್ಟ್ ಮಾಡೋದಕ್ಕೆ ನಮ್ಗೆ ಕಸಿವಿಸಿ ಆಗ್ತದೆ ಏನಪ್ಪಾ ಅಂತ, ಮಾಡಿದಾಗ ನಮ್ಗೆ ನ್ಯಾಯ ಸಿಕ್ಕಿದೆ. ಆ ರೀತಿಯ ಮೇಲ್ಪಂಕ್ತಿಯ ಒಬ್ಬ ನ್ಯಾಯವಾದಿ, ತಾವೆಲ್ಲ ಹೇಳಿದಂಗೆ ಜೂರಿಸ್ಟ್, ಒನ್ ಆಫ್ ದಿ ಬೆಸ್ಟ್ ಜೂರಿಸ್ಟ್ ಇನ್ ದ ಕಂಟ್ರಿ. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಯಾರು ತೀರೋದ್ರು ಕೂಡ ತುಂಬಾ ನಷ್ಟ ಆಗಿದೆ ಸಮಾಜಕ್ಕೆ ಅಂತೀವಿ. ನಿಜವಾಗ್ಲೂ ಕೂಡ ಭರಿಸಲಾರದ ನಷ್ಟ ಇದೆ. ಇನ್ನೊಬ್ರು ನಾರಿಮನ್ನು ಬರೋದು ಕಷ್ಟ. ಅವರ ನಿಧನಕ್ಕೆ ತಾವೇನು ಸಂತಾಪ ಸೂಚನೆ ತಂದಿದ್ದಾರೆ ಅದಕ್ಕೆ ಪೂರ್ಣ ಬೆಂಬಲ ಕೊಡ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ. ನಮಸ್ಕಾರ. ಲಾಸ್ಟ್ ಪುನಃ